ನಮಸ್ಕಾರ ವೀಕ್ಷಕರೇ, 2022ನೇ ವರ್ಷ ಅಮೆರಿಕಾದ ಬೌದ್ಧ ಭಿಕ್ಷುಗಳು ಭಾರತದ ಕೋಲ್ಕತ್ತಾದಿಂದ ನೇಪಾಳದತ್ತ ಕಾಲ್ನಡಿಗೆಯಲ್ಲಿ ಹೊರಟಿದ್ದರು. ಅವರ ಉದ್ದೇಶ ಒಂದೇ, ವಿಶ್ವಕ್ಕೆ ಶಾಂತಿ ಸಾರುವುದು. ಅವರು ಯಾವುದೇ ವೈಭವವಿಲ್ಲದೆ ಸರಳ ವಸ್ತ್ರದಲ್ಲಿ, ಹಸ್ತದಲ್ಲಿ ಪಾತ್ರೆ, ಮನಸ್ಸಿನಲ್ಲಿ ಧ್ಯಾನ, ಹೀಗೆ ಪಾದಯಾತ್ರೆ ಮಾಡುತ್ತಿದ್ದರು. ಕೋಲ್ಕತ್ತಾ ಗಡಿಭಾಗದ ಬಳಿ ಒಂದು ರಸ್ತೆಯ ಬದಿಯಲ್ಲಿ ಅನಾರೋಗ್ಯದಿಂದ ದುರ್ಬಲಗೊಂಡಿದ್ದ ಒಂದು ಬೀದಿ ನಾಯಿ. ಅದು ನಿಂತುಕೊಳ್ಳಲು ಸಹ ಆಗುತ್ತಿರಲಿಲ್ಲ. ಭಿಕ್ಷುಗಳು ಅದನ್ನು ಗಮನಿಸಿದರು. ಅವರು ಮುಂದುವರಿಯಲಿಲ್ಲ. ಅದರ ಬಳಿಗೆ ಹೋದರು, ನೀರು ಕೊಟ್ಟರು, ಆಹಾರ ನೀಡಿದರು, ಮೆಲ್ಲಗೆ ತಲೆ ತಟ್ಟಿದರು. ಆ ಕ್ಷಣದಲ್ಲಿ ಪ್ರಾಣಿ ಮತ್ತು ಮಾನವನ ನಡುವಿನ ಗಡಿ ಕರಗಿಬಿಟ್ಟಿತ್ತು. ಮುಂದಿನ ದಿನ ಭಿಕ್ಷುಗಳು ಮತ್ತೆ ನಡೆಯತೊಡಗಿದರು. ಆ ನಾಯಿ ಮೆಲ್ಲಗೆ ಎದ್ದು ಅವರ ಹಿಂದೆ ನಡೆಯತೊಡಗಿತು. ಮೊದಲು ಕೆಲವು ಹೆಜ್ಜೆಗಳು, ಆಮೇಲೆ ಕೆಲವು ಕಿಲೋಮೀಟರ್ಗಳು, ಇನ್ನೂ ಕೆಲವು ಬೀದಿ ನಾಯಿಗಳು ಕೂಡ ಸೇರಿಕೊಂಡವು. ಆದರೆ ಅವರು ಸ್ವಲ್ಪ ದೂರ ಹೋಗಿ ಮತ್ತೆ ತಮ್ಮ ನೆಲೆಗೆ ಮರಳಿದವು. ಆದರೆ ಒಂದು ನಾಯಿ ಮಾತ್ರ ಹಿಂದಿರುಗಲಿಲ್ಲ. ಅದು ಭಿಕ್ಷುಗಳ ಜೊತೆ ಮುಂದುವರಿಯಿತು. ಒಬ್ಬ ಭಿಕ್ಷು ಹೇಳಿದರು, ಈ ಜೀವ ಕೇವಲ ನಾಯಿ ಅಲ್ಲ, ಇದು ಬೆಳಕು. ಪಾಳಿ ಪದದಲ್ಲಿ ಆಲೋಕ ಅಂದ್ರೆ ಬೆಳಕು, ಪ್ರಜ್ವಲನೆ, ಜ್ಞಾನ. ಅವರು ಆ ನಾಯಿಗೆ ಆಲೋಕ ಎಂದು ನಾಮಕರಣ ಮಾಡಿದರು. ಅದನ್ನು ತಮ್ಮ ತಂಡದ ಸದಸ್ಯನಂತೆ ನೋಡಲು ಆರಂಭಿಸಿದರು. ಹಿರಿಯರು ಹೇಳುವ ಮಾತು ಇದೆ, ನಾಯಿ ತೋಳಗಳ ಸಂತತಿಗೆ ಸೇರಿದ ಪ್ರಾಣಿ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಕಾಡಿಗೆ ಬೇಟೆಗೆ ಹೋಗುತ್ತಿದ್ದಾಗ ತೋಳಗಳು ಮನುಷ್ಯನ ಸಂಪರ್ಕಕ್ಕೆ ಬಂದವು. ಅವು ಮನುಷ್ಯನಿಗೆ ಸಹಾಯ ಮಾಡುತ್ತಿದ್ದವು. ಮನುಷ್ಯ ಅವುಗಳನ್ನು ಆಹಾರದಿಂದ ಸಾಕುತ್ತಿದ್ದ. ಹೀಗೆ ಕಾಡಿನಿಂದ ಊರಿಗೆ ಬಂದ ಮೊದಲ ಪ್ರಾಣಿ ನಾಯಿ. ಅದು ಕೇವಲ ಪ್ರಾಣಿ ಅಲ್ಲ, ನಿಷ್ಠೆಯ ಪ್ರತೀಕ. ಭಿಕ್ಷುಗಳ ಪಾದಯಾತ್ರೆ ಕೋಲ್ಕತ್ತಾದಿಂದ ನೇಪಾಳದತ್ತ ಸಾಗುತ್ತಿತ್ತು. ಬಿಸಿಲು, ಮಳೆ, ರಸ್ತೆ, ಧೂಳು, ಅಲೋಕ ಹಿಂದೆ ಸರಿಯಲಿಲ್ಲ. ಪ್ರಾರ್ಥನೆಯ ಸಮಯದಲ್ಲಿ ಮೌನ, ವಿಶ್ರಾಂತಿಯ ವೇಳೆ ಭಿಕ್ಷುಗಳ ನಡುವೆ. ಜನರು ಈ ದೃಶ್ಯ ನೋಡಿ ಆಶ್ಚರ್ಯಪಟ್ಟರು. ಬೀದಿ ನಾಯಿ ಹೇಗೆ ಇಷ್ಟು ದೂರ ನಡೆದು ಬರುತ್ತಿದೆ? ಯಾತ್ರೆ ಮುಗಿದ ನಂತರ ಭಿಕ್ಷುಗಳು ಅಮೆರಿಕಕ್ಕೆ ಮರಳಿದರು. ಅವರು ಅಲೋಕವನ್ನು ಬಿಟ್ಟು ಬರಲಿಲ್ಲ. ಅವನು ಈಗ ಅವರ ಸದಸ್ಯ. ಅಮೆರಿಕಾದಲ್ಲಿ 3000 ಕಿಲೋಮೀಟರ್ಗಿಂತ ಹೆಚ್ಚು ಪಾದಯಾತ್ರೆ ಮಾಡಿದರು. ಅಲ್ಲಿ ಕೂಡ ಅಲೋಕ ಜೊತೆಯಾಗೇ ಇತ್ತು. ಅಮೆರಿಕಾದ ಜನ ಅಚ್ಚರಿ. ಅಮೆರಿಕಾದ ವಿಶಾಲ ಹೆದ್ದಾರಿಗಳು, ಕೇಶರ ವಸ್ತ್ರದ ಭಿಕ್ಷುಗಳು, ಅವರ ಜೊತೆ ಒಂದು ನಾಯಿ. ಈ ದೃಶ್ಯ ಜನರ ಮನಸ್ಸು ತಟ್ಟಿತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಜನರು ಆಹಾರ ತಂದರು, ನೀರು ಕೊಟ್ಟರು, ಪ್ರೇಮದಿಂದ ತಲೆಯ ಮೇಲೆ ಕೈ ತಟ್ಟಿದರು. ಒಬ್ಬ ಅಮೆರಿಕನ್ ಹೇಳಿದರು, ಈ ಅಲೋಕ ನಮಗೆ ಮಾನವೀಯತೆ ಕಲಿಸುತ್ತಿದೆ. ಅಲೋಕ ಮಾತಾಡಲಿಲ್ಲ, ಆದರೆ ಅವನ ನಡೆ ಒಂದು ಸಂದೇಶ. ನಿಷ್ಠೆ ಇದ್ದರೆ ದೂರವೇ ಇಲ್ಲ. ಅವನು ಭಿಕ್ಷುಗಳ ಜೊತೆ ವಿಶ್ವಕ್ಕೆ ಶಾಂತಿ ಸಾರಲು ಹೆಜ್ಜೆ ಹಾಕಿದ. ಅವನನ್ನು ನೋಡಿದ ಅನೇಕರು ಮನಸ್ಸು ಮೃದು ಮಾಡಿಕೊಂಡರು. ಕೆಲವರು ದಾನ ಧರ್ಮ ಪ್ರಾರಂಭಿಸಿದರು. ಕೆಲವರು ಪ್ರಾಣಿಗಳ ಬಗ್ಗೆ ದಯೆ ತೋರಲು ಶುರು ಮಾಡಿದರು. ಅಲೋಕ ಕೇವಲ ಒಂದು ಬೀದಿ ನಾಯಿ ಅಲ್ಲ, ಅದು ಒಂದು ಚಿಂತನೆ. ರಸ್ತೆ ಬದಿಯಲ್ಲಿ ಮಲಗಿದ್ದ ಅನಾರೋಗ್ಯದ ಜೀವ ಇಂದು ಅಮೆರಿಕಾದ ಜನರು ಅಚ್ಚುಮೆಚ್ಚಿನ ಸಂಗಾತಿ. ಬೌದ್ಧ ಭಿಕ್ಷುಗಳ ಜೊತೆ 3000 ಕಿಲೋಮೀಟರ್ ನಡೆದು ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನು ಜಗತ್ತಿಗೆ ನೆನಪಿಸಿತು. ಬೆಳಕು ಕತ್ತಲನ್ನು ಪ್ರಶ್ನಿಸದು, ಅದು ಕೇವಲ ಹೊಳೆಯುತ್ತದೆ. ಅಲೋಕ ಕೂಡ ಹಾಗೆ ನಿಷ್ಠೆಯಿಂದ ನಡೆದು ಜಗತ್ತಿಗೆ ಬೆಳಕಾಯಿತು. ಈ ಸ್ಟೋರಿ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.